ಬೇಕಾದಂತ ಸಂದರ್ಭದಲ್ಲಿ ಮುಂದುಗಡೆ ಒಂದು 6 ಆನೆಗಳು ಬರುತ್ತವೆ. 6 ಆನೆಗಳನ್ನ ಮುಂದುಗಡೆ ತಪ್ಪಿಸ್ಕೋಬೇಕು ಅಂತ ನೋಡ್ತಾರೆ. ಹಿಂದ್ಗಡೆ 8 ಆನೆಗಳು ಬರ್ತವೆ. ಆನೆಗಳನ್ನ ತಪ್ಪಿಸ್ಕೋಬೇಕು ಅಂತ ವಾಪಸ್ ಹಿಂದಕ್ಕೆ ನೋಡಿದಾಗ 6 ಸಿಂಹಗಳು ಬರ್ತವೆ. ಇನ್ನೇನು ಹಿಂದ್ಗಡೆಯಿಂದ ಸಿಂಹಗಳು, ಮುಂದ್ಗಡೆ ಆನೆಗಳು. ಇನ್ನೇನು ಯಾವ ಪಕ್ಕಕ್ಕೆಲ್ಲರೂ ಸರ್ಕೋಣ ಅಂತ ನೋಡ್ತಾನೆ. ರೈಟಿಗಳು ಅಂದ್ರೆ ಬಲಕ್ಕೆ ಹೊಳ್ತಾರೆ. ಅಲ್ಲಿ ಬ್ರಹ್ಮ ರಾಕ್ಷಸಿ ಬರ್ತಾಳೆ ಆ ಕಡೆ. ಇನ್ನೇನು ಬಲಕ್ಕೆ ಹೋಗೋದು ತಪ್ಪಾಯ್ತು, ಇನ್ನೇನು ಮಾಡೋದು ಅಂತ ಹೇಳಿ ಎಡಕೊಳ್ಳೋಣ ಅಂತ ನೋಡ್ತಾನೆ. ಅಲ್ಲಿ ಕಾಡಿಗೆಚ್ಚು ಹತ್ಕೊಂಡು ಬರ್ತಾನೆ. ಯಾಕೆ ತಪ್ಪಿಸ್ಕೊಳ್ಳೋದು? ಮುಂದ್ಗಡೆ ಆನೆ, ಹಿಂದ್ಗಡೆ ಸಿಂಹ, ಪಕ್ಕದಲ್ಲಿ ಬ್ರಹ್ಮ ರಾಕ್ಷಸಿ, ಎಡಗಡೆಗೆ ಕಾಡಿಗೆಚ್ಚು ಹತ್ಕೊಂಡು ಉರಿತಾನೆ. ಈ ಸನ್ನಿವೇಶವನ್ನು ನೋಡಿ ಅವನು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ಮೇಲ್ ನೋಡ್ತಾನೆ, ಅಲ್ಲೊಂದು ಆಲದ ಮರದ ಬಳ್ಳಿ ಹಬ್ಬಿತ್ತು, ನೆಲಕ್ಕೆ ತಾಕ್ತಾ ಇತ್ತು. ಅದನ್ನ ಹಿಡ್ಕೊಂಡು ಜೋತ್ ಬೀಳ್ಬೇಕು ಅಂತ ಹೇಳಿ ಜೋತ್ ಬೀಳ್ತಾನೆ. ಹಿಡ್ಕೊಂಡು ಜೋತ್ ಬಿದ್ದು ತಳಗಡೆ ನೋಡ್ತಾನೆ, ಒಂದು ದೊಡ್ಡದಾದಂಥ ಹಾಳು ಬಾವಿ. ಆ ಹಾಳು ಬಾವಿಯ ಒಳಗಡೆ ಒಂದು ಘಟ ಸರ್ಪ ಇವನು ಬೀಳ್ತಾನೆ ಅಂತ ಕಾಯ್ತಾನೆ ಬಾವಿಯ ಒಳಗಡೆ. ಆದ ನಂತರ ಮ್ಯಾಕ್ ನೋಡ್ತಾನೆ, ಅಲ್ಲಿ ಒಂದು ಜೇನು, ದೊಡ್ಡದಾದ ಒಂದು ಜೇನು ಕಟ್ಟಿ. ಆ ಜೇನನ್ನ ಒಂದು ಮುದ್ದಾದ ಗಿಳಿ ಬಂದು ಕೂಗ್ತಾ ಇದೆ, ಜೇನುತುಪ್ಪವನ್ನು ಸವಿತಾ ಇದೆ. ಆ ಬೇರಿತ್ತಲ್ಲ, ಆ ಬೇರನ್ನ ಬಿಳೆಯದು ಮತ್ತು ಕರೆ ಇಲಿ ಬಂದು ಕಟ್ ಮಾಡ್ತಾ ಇದೆ. ಈ ಪ್ರಸಂಗವನ್ನ ಸುಮ್ಮನೆ ನೆನಪು ಮಾಡಿಕೊಳ್ಳಿ. ಇದು ಯಾರದ ಪ್ರಸಂಗ ಅಲ್ಲ, ನಿಮ್ಮದೇ. ಹೇಳ್ರಿ, ಇದು ನಿಮ್ಮದೇ ಪ್ರಸಂಗ. ನಿಮ್ಮದು ಎಲ್ಲರದು ಇದು. ಮತ್ತು ನಮ್ಮದಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ, ನಮ್ಮದು ಹಂಗೆ. ಏನು ವಿಶೇಷ ಅದಕ್ಕೆ? ಆ ವಚನದ ಅರ್ಥ ಇದೆ. ಆಕ್ಚುಲಿ ವಚನ ಪೂರ್ಣ ಹೇಳೋದು ಬೇಡ ಅಂತ ಅದಕ್ಕೆ ಕಥೆ ಹೇಳಕ್ ಹೊಂತೀನಿ ನಿಮಗೆ. ಇದು ಬಹಳ ವಿಶೇಷವಾದಂತು. ಮುಂದೆ 6 ಆನೆಗಳು, ನಾವೆಲ್ಲ ಹಿಂಗೆ ಬದುಕಿಗೆ ಬಂದಿದ್ದೀವಿ. ಈ ಬದುಕಿನ ದಿನನಿತ್ಯದ ವ್ಯವಹಾರದ ಒಳಗಡೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ ದಾರಿಯಲ್ಲಿ. ಮುಂದೆ ಒಂದು 6 ಆನೆಗಳು, 8 ಆನೆಗಳು, ಮದಗಳು, ಅಷ್ಟಮದಗಳು ಅಂತ ಕರೀತಾರೆ. ಹಿಂದೆ ಬಂದಿದ್ದೇವೆ ಒಂದು 6 ಸಿಂಹಗಳು. 6 ಅವೇ ಕಾಮ, ಕ್ರೋಧ, ಮದ, ಮತ್ಸರಗಳು. ಈ ಕಡೆ ಬ್ರಹ್ಮ ರಾಕ್ಷಸಿ ಅಂದ್ರೆ ಯಾವುದು? ಮಾಯೆ. ಮಾಯೆ ನಮ್ಮನ್ನ ಕೆಡುತ್ತಾ ಇದೆ. ಅದಕ್ಕೆ ಅಕ್ಕಮಾದೇವಿಗಳು ಮಾಯೆಗೆ ಯಾರು ಅಂಜುವವರು? ನಾನು ಇದಕ್ಕೆ ಅಂಜುವಲ್ಲ ಅಂತ ಹೇಳ್ತಾಳೆ ಅಕ್ಕಮಾದೇವಿ ತನ್ನ ವಚನದಲ್ಲಿ. ಆ ಒಂದು ಮಾಯೆ ಬರ್ತಾ ಇದೆ ಬ್ರಹ್ಮ ರಾಕ್ಷಸಿ ರೂಪದಲ್ಲಿ. ಅಂದ್ರೆ ಜೀವನದ ನಮ್ಮೆಲ್ಲರಿಗೂ ಮಾಯೆ ಅಂಟ್ಕೊಂಡಿದೆ. ಹಣದ ಮಾಯೆ ಇದೆ, ಅಧಿಕಾರದ ಮಾಯೆ ಇದೆ, ಯಾವ್ಯಾವುದೋ ಮಾಯೆಗಳು ಅಂಟ್ಕೊಂಡಿರ್ತವೆ. ಆ ಮಾಯೆ ನಮ್ಮನ್ನ ಕೆಡಿಸ್ಬೇಕು ಅಂತ ಕಾಯ್ತಾ ಇರುತ್ತೆ. ಅದರೊಳಗೆ ಒಂದಿಷ್ಟು ಆತ್ಮಜ್ಞಾನ ಸಂಪಾದನೆ ಆಗಲ್ಲ ಅಂದ್ರೆ ಮಾಯೆ ನನ್ನ ನುಂಗೇ ಬಾಳ್ತಿದೆ. ಈ ಕಡೆ ನೋಡೋಣ ಅಂತ ಹೇಳಿ ನೋಡಿದ್ರೆ ಕಾಡಿಗಿಚ್ಚು ಅಂದ್ರೆ ಸಂಸಾರ ಅಂದ್ರೆ ಅದು ಕಾಡಿಗಿಚ್ಚು ಅಂತ ಕರೀತಾರೆ. ಆ ಕಾಡಿಗಿಚ್ಚು ಹತ್ಕೊಂಡು ಉರಿತಾನೆ. ಸರಿ, ಒಂದು ಬಳ್ಳಿ, ಜೀವನ ಅನ್ನುವಂಥ ಒಂದು ಬಳ್ಳಿ ಹಿಡ್ಕೊಂಡು ಸ್ವಲ್ಪ ಆಶ್ರಯ ಪಡ್ಕೊಳ್ಳೋಣ ಅಂತ ಬಳ್ಳಿ ಹಿಡ್ಕೊಂಡು ಮೇಕ್ ಹೋಗ್ತಾನೆ. ಅಲ್ಲಿ ತಳಗಡೆ ಒಂದು ಹಾಳಾದ ಬಾವಿ, ಅಲ್ಲಿ ಒಂದು ಘಟ ಸರ್ಪ ಕಾಯ್ತಾ ಇದೆ, ಆಯಸ್ಸು ಅನ್ನುವಂಥದ್ದು. ಮೇಕ್ ನೋಡ್ತಾನೆ ಒಂದು ಜೇನುತುಪ್ಪ. ಆ ಜೇನುತುಪ್ಪ ಅಂದ್ರೆ ಏನರ್ಥ? ಆತ್ಮದ ಒಂದು ಸವಿ. ಅಂದ್ರೆ ನಮ್ಮಲ್ಲಿ ಒಂದು ಸಂತೋಷ ಅನ್ನುವಂಥ ಒಂದು ಸವಿ ಇದೆ. ಆ ಸಣ್ಣ ಸಂತೋಷದ ಜೇನುತುಪ್ಪದ ಸವಿಗೋಸ್ಕರ ಇಷ್ಟೆಲ್ಲ ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ. ಇಷ್ಟೆಲ್ಲದರ ಒತ್ತಡವನ್ನ, ಇಷ್ಟೆಲ್ಲದರ ಸಮಸ್ಯೆಗಳಿಂದ ನಾವು ಪಾರಾಗಬೇಕಾಗುತ್ತೆ ಅನ್ನುವಂಥ ಸಿದ್ಧಾಂತ. ಆ ಜೇನುತುಪ್ಪದ ಸವಿಯನ್ನ ನೋಡಿ ಇವನಿಗೆ ಅಲ್ಲಿಂದ ಆತ್ಮನ ಸಣ್ಣ ಮುದ್ದಾದ ಗಿಡಿ ಕೂಗ್ತಾ ಇದೆ. ಅದರ ಸಣ್ಣದ ತುಪ್ಪ ಮೂಗಿನ ಮೇಲೆ ಬೀಳುತ್ತೆ. ಇವ್ರಿಗ ಮೇಲ್ಗಡೆ ಇಲಿ ಕಡಿತಾ ಇದೆ. ಆ ಬೇರೆ ಹಿಡ್ಕೊಂಡಿದ್ದಲ್ಲ, ಬಿಳಿ ಮತ್ತು ಕರಿ ಇಲಿ ಅಂತಂದ್ರೆ ಆಯಸ್, ಹಗಲು ರಾತ್ರಿ. ಇದು ಹೋಗ್ತಾ ಇದೆ, ಕಡಿತಾ ಇದೆ. ಯಾವಾಗ ಏನು ಬೀಳ್ತಾ ಇದೆ ಗೊತ್ತಿಲ್ಲ. ಆದ್ರೂ ಕೂಡ ಅವನಿಗೆ ಜೇನುತುಪ್ಪ ತುದಿ ಮುಗಿ ಮೇಲೆ ನಿಂತಿದೆಯಲ್ಲ, ಅದ್ರ ಮೇಲೆ ಇಟ್ಕೊಂಡು ಆಸೆ. ಏನ್ ಮಾಡ್ತೀರಿ ಜೀವನ? ಇದು ನಮ್ಮೆಲ್ಲರ ಜೀವನ. ನಾವು ನಿನ್ನೆಲ್ಲ ಹೇಳ್ತಾ ಇದ್ವಿ ಯಾವುದೋ ರೈತರ ಕಾರ್ಯಕ್ರಮದಲ್ಲಿ. ಇಲ್ಲೆಲ್ಲರಿಗೂ ಗೊತ್ತಿತ್ತು, ನಮ್ಮ ಹೆಸರ ಮೇಲೆ ಪಾಣಿ, ಪಠ್ಯ ಪುಸ್ತಕ ಯಾವಾಗ ಬರ್ತವೆ? ನಮ್ಮ ಹೆಸರಿಗೆ ಎಷ್ಟು ಏಜಿಗೆ ಬರ್ತವೆ? 18 ಬರ್ತವೆ.